ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ನೋಡ್ರಿ ನೀರು ತುಂಬೋ ಹಬ್ಬದ ಶುಭಾಶಯಗಳು. ಇವತ್ತು ನೀರು ತುಂಬೋ ಹಬ್ಬ ಅದಲ್ರಿ, ನಾನು ಈ ರೀತಿ ಪೂಜೆ ಮಾಡ್ಕೊಂಡೆ ನೋಡ್ರಿ. ಶಾವಿಗೆ ಅನ್ನ ಮಾಡೀನಿ, ಎಲೆ ನೆನೆಗಡ್ಲೆ ಏರಿಸಿ, ಹೂವು ಸ್ವಲ್ಪ ತಂದಿದ್ದಾರೆ ಯಜಮಾನ್ರು, ಹಾಗಾಗಿ ಸ್ವಲ್ಪ ಹೂವು ಏರ್ಸಿದ್ದೀನಿ. ಕೆಂಪು ಕಲರು ಎದ್ದೆ ಕೊಡಲ್ಲ, ಯಾವ ಹಳದಿ ಹೂವನೇ ಚಂದ ನೋಡ್ರಿ. ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ನೋಡ್ರಿ. ನೀರು ತುಂಬ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನೋಡ್ರಿ ಈ ರೀತಿ ಪೂಜೆ ಮಾಡಿದ್ದೀನಿ. ಇನ್ನು ಅಡುಗೆ ಮಾಡುವಾಗ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾಳೆಗೆ ನರಕ ಚತುರ್ದಶಿ, ನಾಡ್ದ ಅಮಾವಾಸ್ಯೆ, ಅಚ್ಚಿ ನಾಡ್ದ ಪಾಡ್ಯ, ಬಲಿ ಪಾಡ್ಯಮಿ. ನೋಡ್ರಿ ಈ ರೀತಿ ಪೂಜೆ ಮಾಡ್ಕೊಂಡೀನಿ ಎಲ್ಲ ಕಡೆಗೂ. ಅನ್ನ ಶಾವಿಗೆ ಮಾಡಿ ಅದೇ ಹಿಡ್ದೀನಿ, ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡೀನಿ. ಇನ್ನೂ ಭಾಳ ಕೆಲಸ ಇದೆ ರೀ. ಎಲ್ಲ ಬಟ್ಟೆ ಒಗೆದಾಕಿನಿ, ಎಲ್ಲ ಮಾಡಿದ್ದೀನಿ. ಎಲ್ಲ ಬಾಗಿಲು ಪೂಜೆ ಎಲ್ಲ ಮಾಡಿದ್ದೀನಿ. ಬಾಗಿಲು ಪೂಜೆ ಮಾಡೀನಿ, ಎಲ್ಲ ಮಾಡೀನಿ ನೋಡ್ರಿ. ಬಟ್ಟೆ ತೊಳೆದಾಕಿನಿ, ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡೀನಿ, ಅನ್ನ ಶಾವಿಗೆ ಎಲ್ಲ ಕಡೆ ಪೂಜೆ ಅದು ಇಷ್ಟೇ ಆಗ್ಯದ ನೋಡ್ರಿ. ಎಲ್ಲ ಕಡೆ ಪೂಜೆ ಅದು ಮಾಡ್ಕೋದ್ರಾಗ ಇಷ್ಟ ಆಗ್ಯದ. ಬಾಗಿಲು ಒರೆಸ್ಬೋದು. ಬೆಳಗ್ಗೆ ಬಟ್ಟೆ ತೊಳೆದಾಕಿ ಸ್ನಾನ ಮಾಡಿ ಪೂಜೆ ಮಾಡೀನಿ ರೀ. ಎಲ್ಲ ಕಡೆ ಒರೆಸ್ಕೊಂಡು ಪೂಜೆ ಇದಿಷ್ಟು ನಾನೇ ತೊಳ್ಕೊಂಡೀನಿ ನೋಡ್ರಿ. ಹೊರಗಡೆ ಇದಿಷ್ಟು ನಾನೇ ತೊಳೆದೀನಿ. ನಾನು ನಾಳೆಗೆ ಮಾಯಿನ ತೊಳಲು ಕಟ್ಟೋದದ. ಮಾಯಿನ ತೊಳಲು ಇನ್ನೂ ತಂದಿಲ್ಲ. ನಾಡ್ದಲ್ರಿ ಅಮಾವಾಸ್ಯೆ ಪೂಜೆ ಮಾಡ್ತೀನಿ, ಲಕ್ಷ್ಮೀ ಪೂಜೆ. ಮಾಯಿನ ತೊಳೆದ ಎಲ್ಲ ತೊಳ್ಕೊಂಡೀನಿ ನೋಡ್ರಿ. ಅಷ್ಟು ನಾನೇ ತೊಳ್ಕೊಂಡೀನಿ ಇವತ್ತು ನೋಡ್ರಿ. ಬಟ್ಟೆ ತೊಳೆದಾಕಿದ್ದೀನಿ. ಬೆಳಗ್ಗೆ ಬಟ್ಟೆ ತೊಳೆದಾಕಿ ಸ್ನಾನ ಪೂಜೆ ಮಾಡಿ ನೋಡ್ರಿ. ನಾವಿಬ್ಬರೇ ಅಂದರೆ ಇಷ್ಟು ಬಟ್ಟೆ ಅವು ನೋಡ್ರಿ. ಕರ್ಟನ್ ಅವು ಎಲ್ಲ ಒಗೆದಾಕಿನಿ. ಮನೇಲಿ ದಿಂಬಿನ ಕವರ್ ಒಗೆದಾಕಿನಿ. ಮೇಲ್ಗಡೆ ಹಾಸಿಗೆ ಒಗೆದಾಕಿ. ಇವತ್ತು ಮೊನ್ನೆ ಬೆಡ್ಶೀಟ್ ಒಗೆದಾಕಿನಿ. ಇವತ್ತು ಹಾಸುಗಳು ಹೊಚ್ಗಳು ತೆಗೆದಿಟ್ಟಿದ್ದೀವಿ. ಇನ್ನೊಂದೆರಡು ಚಾದರ ಜಮಖಾನಿ ಎಲ್ಲ ಅವಿಷ್ಟು ಒಗೆದಾಕಿನಿ. ಒಣಗಿದ ಮ್ಯಾಗ ತಕ್ಕೊಂಬರ್ಬೇಕು ನೋಡ್ರಿ. ನೋಡ್ರಿ ನಮ್ಮ ಮನೆ ಮೇಲೆ ಎಷ್ಟು ಗ್ರೀನರಿ ಅದ ನೋಡ್ರಿ. ಮಂಜು ಅದಲ್ರಿ. ಬಾಗಿಲು ಕರೆಕ್ಟನ್ನು ಒಗೆದಾಕಿನಿ. ಮೊನ್ನೆ ಒಂದೆರಡು ಒಗೆದಾಕಿದೆ. ಇದು ಕಿಚನ್ದು ತೊಳೆದಿದ್ದಿಲ್ಲ, ಇದೊಂದು ತೊಳೆದಾಕಿನಿ ಇವತ್ತು ಕರೆಕ್ಟನ್ನು. ನೋಡ್ರಿ ಮಂಜು ಹೆಂಗೆ ಬಿದ್ದದ. ಗುಡ್ಡ, ಸಂಗಮೇಶ್ವರ ಗುಡ್ಡ ಎಲ್ಲ ಮಂಜೆ. ಇಷ್ಟು ಗ್ರೀನರಿ ಅದ ನಮ್ಮ ಮನೆ ಹತ್ರ. ಇಷ್ಟು ಬಟ್ಟೆ ಒಗ್ದೀವಿ ನೋಡ್ರಿ. ಇಬ್ಬರೇ ಅದೀವಿ ಅಂದರೆ ಇಷ್ಟು ಬಟ್ಟೆ ಅವ. ಇವೆಲ್ಲ ದೇವ್ರದು ಟಾವೆಲು ಎಲ್ಲ ಇಷ್ಟು ಬಟ್ಟೆ ತೊಳೆದಾಕಿನಿ. ಇನ್ನೂ ಚಪಾತಿ ಪಲ್ಯ ಮಾಡಬೇಕು. ಯಜಮಾನ್ರು ಊಟಕ್ಕೆ ಬರ್ತೀನಿ ಅಂದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ. ಸಾಯಂಕಾಲ ಮಾಡ್ತೀನಿ ಅಡಿಗೆ. ಇವತ್ತೆಲ್ಲ ಕ್ಲೀನ್ ಮಾಡೋದಾಗೆ ನೋಡ್ರಿ. ಇಷ್ಟೆಲ್ಲ ಪೂಜೆ ಮಾಡ್ಕೋದು ಎಲ್ಲ ಕಡೆಗೆ. ಇವೆಲ್ಲ ಕರ್ಟನ್ ಹಾಕ್ಬೇಕು. ಎಲ್ಲ ಅಷ್ಟು ಕರ್ಟನ್ ಬಿಚ್ಚೀನಿ. ಒಗೆದಾದ್ಮ್ಯಾಗ ಒಣಗಿದ ಮ್ಯಾಗ ಹಾಕ್ಬೇಕು ರೀ. ಎಲ್ಲ ಪೂಜೆ ಮಾಡ್ಕೊಂಡೀನಿ. ಎಲ್ಲ ಮಾಡ್ಕೊಂಡೀನಿ ನೋಡ್ರಿ ಇವತ್ತು. ಇನ್ನು ಇದಕ್ಕೆಲ್ಲ ಗಾದಿ ಹಾಕಿ ಬೆಡ್ಶೀಟ್ ಹಾಕಬೇಕು ಒಣಗಿದ ಮ್ಯಾಗ. ಇಷ್ಟೆಲ್ಲ ಪೂಜೆ ಮಾಡ್ಕೋದಾಗ್ಯದ ಇವತ್ತು. ಎಲ್ಲ ಕಡೆಗೆ ಪೂಜೆ ಮಾಡ್ಕೋದಾಗ್ಯದ. ಇನ್ನು ಶಾವಿಗೆ ಅನ್ನ ಮಾಡಿದ್ದೀನಿ, ಚಿತ್ರಾನ್ನ ಮಾಡ್ಕೊಂಡೀನಿ, ಊಟ ಮಾಡೀನಿ. ಈಗ ಚಪಾತಿ ಪಲ್ಯ ಮಾಡ್ಬೇಕು ರೀ. ಮಳೆ ಮ್ಯಾಗ ಹಾಸಿಗೆ ಹೋಗೋದಾಕಿನಿ, ತಗೊಂಬರ್ಬೇಕು ಒಣಗಿದ ಮ್ಯಾಗ. ದೇವ್ರ ಮನೆ ನಿನ್ನೆ ಕ್ಲೀನ್ ಮಾಡ್ಕೊಂಡು ಮೇಲ್ಗಡೆ ಎಲ್ಲ ಒರೆಸ್ಕೊಂಡು ಜೀಡಿ ಹೊಡೆದಿದ್ದೆ ಮೊನ್ನೆ. ಬರೀ ನಿನ್ನೆ ಎಲ್ಲ ಅರಿಶಿನ ಪುಡಿ, ಆಕಳ ಗಂಜಲ ಹಾಕಿ ಉಪ್ಪು ಹಾಕಿ ಒಳಸ್ತೀನಿ ನೋಡ್ರಿ. ಏನು ಅಷ್ಟೇನು ಹೊಲಸಾಗಿರಲ್ಲ. ಇವತ್ತು ಬರೀ ಇವಿಷ್ಟು ದೇವ್ರು ತಿಕ್ಕೊಂಡು ಇವೆಲ್ಲ ಕುಂಭಗಳು ಒಟ್ಟು ತಿಕ್ಕೊಂಡು ಪೂಜೆ ಮಾಡಿದ್ರೆ 10 ಗಂಟೆ ಆಗ್ಯದ್ರಿ. ತೆಂಗಿನ ಗಿಡ ನೋಡ್ರಿ ಇಷ್ಟಿಷ್ಟು ದೊಡ್ಡವಾಗಿ ಅವು. ಎಲ್ಲಿ ಹಚ್ಬೇಕೇನೋ ಮನೆ ಮುಂದೆ ಹಚ್ಚಿದ್ರೆ ಏನೋ ಬೇರೆ ಇಳಿತಾವಂತ ಹಚ್ಚಬಾರ್ದು ಅನ್ನಕತ್ತಾರ. 4 ಕಾಯಿ ಸಿಗ್ತಾವೆ ನೋಡ್ರಿ. ಇದಾರೆ 1 2 3 4 ಕಾಯಿ ಸಿಗ್ತಾವೆ. ಒಂದು ದಾನಮ್ಮನ ಪೂಜೆದು, ಒಂದು ಹೋದ ವರ್ಷ ವರಮಹಾಲಕ್ಷ್ಮಿದು. 2 ವರ್ಷ ನಾವು ನೋಡ್ರಿ. ವರಮಹಾಲಕ್ಷ್ಮಿಯು ಗುಡ್ಡಾಪುರ ದಾನಮ್ಮನು. ಇವಿಷ್ಟು ದೇವ್ರ ಐಟಮ್ ಇಟ್ಟಿವ್ರಿ ಇಲ್ಲಿ. ದೇವರಿಗೆ ಹಚ್ಚುವಂಥ ಎಣ್ಣೆ, ಲಾಬಾನ, ವಿಭೂತಿ, ಕುಂಕುಮ, ಶ್ರೀಗಂಧ, ಆಕಳ ಗೋಮೂತ್ರ ಇಷ್ಟು. ಆಕಳ ಗೋಮೂತ್ರ, ತೀರ್ಥ ನೀರು, ದೇವ್ರಿಗೆ ಹೋದಾಗೆಲ್ಲ ತೀರ್ಥ ನೀರು ತರ್ತೀವಲ್ಲ, ಕರ್ಪೂರ, ಉದಿನ ಕಡ್ಡಿ. ಈಗ ಯಜಮಾನ್ರ ಲಿಂಗದಸ್ತ್ರ, ಲಿಂಗಪ್ಪನ ಬಟ್ಟೆ, ಮೇಲ್ಗಡೆ ಎಲ್ಲ ನೀರುಗಳೇ ಇಟ್ಟಿವಿ. ಬರೀ ಅಲ್ಲಿ ಇಲ್ಲಿ ಹೋಗಿ ಬರೋದು, ನೀರು ತರೋದು, ಲಾಬಾನ, ಜೇನುತುಪ್ಪ, ವಿಭೂತಿ, ಕುಂಕುಮ ಇಷ್ಟು ಇವೆ ನೋಡ್ರಿ. ಶ್ರೀಗಂಧ
ವಿಭೂತಿ, ಕುಂಕುಮ, ಊದಿನ ಕಡ್ಡಿ, ಕರ್ಪೂರ, ಅರಿಶಿನ ಇವ್ಯಾವ ನೋಡ್ರಿ. ಇಷ್ಟೆಲ್ಲ ಕ್ಲೀನ್ ಆಗಿದೆ ರೀ ಇವತ್ತು. ಇವತ್ತಿನಿಂದ ಹಬ್ಬ ಸ್ಟಾರ್ಟ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲ ಕಿಚನ್ ಕಟ್ಟಿ ಕ್ಲೀನ್ ಮಾಡಿದ್ದೀನಿ, ಏನೂ ಮಾಡಿಲ್ಲ ರೀ. ಶಾವ್ಗೆ ಇಬ್ಬರೇ ಇದೀವಲ್ಲ, ಇವರು ಊಟಕ್ಕೆ ಬರಲ್ಲ ಅಂದರು ಇಷ್ಟೇ ಶಾವ್ಗೆ ಮಾಡ್ಕೊಂಡೀನಿ. ಅನ್ನ ಮಾಡಿದ್ದೀನಿ, ಇದೇಗೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡು ಉಂಡೀನಿ. ಅನ್ನ ಮಾಡೀನಿ, ಚಿತ್ರಾನ್ನ ಮಾಡ್ಕೊಂಡು ಊಟ ಮಾಡೀನಿ. ಇನ್ನೂ ಇಷ್ಟು ಅನ್ನ ಉಳ್ಕೊಂಡದ, ಇಷ್ಟು ಮುಚ್ಚಿಟ್ಟೀನಿ. ಈಗ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡಿ ನೋಡಿರಿ. ಎಲ್ಲ ಕ್ಲೀನಾಗಿದೆ. ಆಯ್ತು, ಈಗ ಇನ್ನೂ ಭಾಳ ಕೆಲಸ ಆದ್ರಿ. ಬತ್ತಿ ಮಾಡಬೇಕು. ನಾಳೆಗೆ ನಾಡ್ದು ಆಗಲ್ಲ ರೀ ಬತ್ತಿ ಮಾಡೋದು. ಎಲ್ಲ ಬತ್ತಿ ಮಾಡ್ಕೋಬೇಕು. ಆರತಿ ತಟ್ಟೆಗೆ ಹಚ್ಚಕ್ಕೆ ಎಲ್ಲ ಮಾಡ್ಕೋಬೇಕು. ಎಲ್ಲ ಫೋಟೋ ಎಲ್ಲ ನಿನ್ನೆ ಒರೆಸಿದ್ದೀನಿ, ಎಲ್ಲ ಹೊಸ ಪೂಜೆ ಮಾಡೀನಿ. ಎಲ್ಲೋ ತರಲ್ಲ ದೇವ್ರು ತರೋದೇ ನಮ್ಮ ಮನೆ ಫೋಟೋಗಳು. ಬರೀ ಮತ್ತೆ ಸಿಗೋಣ. ಈಗ ನೋಡಿರಿ ಹುರ್ಕೊಂಡಿದ್ನೆಲ್ಲ, ಈಗ ನೋಡಿರಿ ಈ ರೀತಿ ಹುರ್ಕೋಬೇಕು. ಈಗ ಇವಿಷ್ಟು ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ಈಗ ನೋಡಿರಿ ಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಈಗ ಇಷ್ಟು ಹುಂಚಿಕಾಯಿ ಹಾಕೋತಿದ್ದೀನಿ. ಹುಳಿ ಏನು ಭಾಳ ಆಗಲ್ಲ ರೀ, ಸೂಪರ್ ಆಗುತ್ತೆ ಚಟ್ನಿ. ಸ್ವಲ್ಪ ತಣ್ಣಗೆ ಅನ್ನ ಮಾಡ್ಕೊರಿ. 3 ಕೊಳಕು 4 ಕೊಳಕು ಬೆಳ್ಳುಳ್ಳಿ ಹಾಕೋತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂಚೂರು ಅರಿಶಿನ ಪೌಡರ್, ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಜೀರಿಗೆ ಹಾಕಿದ್ದೀನಿ ರೀ. ಮತ್ತು ಕರಿಬೇವು ಕೊತ್ತಂಬರಿ ಹಾಕಿಸಿ ರುಬ್ಬಂಬ್ರಿ. ಕರಿಬೇವು ಕೊತ್ತಂಬರಿ ಹಾಕಿ ರುಬ್ಕೊಳ್ಳೋಣ. ಈಗ ನೋಡಿರಿ ಮೆಣಸಿನ್ಕಾಯಿ ಹುರ್ಕೊಂಡಿನಿ. ಈಗ ಈ ಹುಂಚಿಕಾಯಿ ಹುರ್ಕೊಳ್ಳೋಣ ಬನ್ನಿ. ಇವು ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹುಳಿ ರುಚಿ ಆಗುತ್ತೆ ಚಟ್ನಿ. ಮಿಕ್ಸಾಗಾರೆ ಹಾಕೋಬೇಕು, ಇಲ್ಲ ಕಲ್ಲಾಗಾರೆ ಕುಟ್ಕೋಬೇಕು. ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಬಿಸಿ ಬಿಸಿ ರೊಟ್ಟಿ ಜೊತೆ ಮಸ್ತ್ ಕಾಂಬಿನೇಷನ್ ನೋಡ್ರಿ. ಇದು ಟೇಸ್ಟ್ ಭಾರಿ ಆಗುತ್ತೆ. ಇನ್ನೂ ಹುಂಚಿಕಪ್ಪ ಆಗಿಲ್ವಲ್ಲ, ಈ ಚಟ್ನಿ ಸೂಪರ್ ಆಗುತ್ತೆ. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಣ. ಚಟ್ನಿಗೆ ಹೆಂಗೆ ಹುರ್ಕೋತೀರಿ ಆ ರೀತಿ ಹುರ್ಕೋಬೇಕು. ಈ ರೀತಿ ಹುರ್ಕೊಂಡು ಸಿಗೋಣ. ನೋಡಿರಿ ನಾನು ಈ ಸದ್ಯ ಹಸಿ ಹುಣಸಿಕಾಯಿ ಹಾಕಿ ಚಟ್ನಿ ಮಾಡ್ತಿದ್ದೀನಿ. ಏನು ರೆಸಿಪಿ ಅಂದ್ರೆ ಹಸಿ ಹುಣಸಿಕಾಯಿ ಚಟ್ನಿ ಮಾಡ್ತೀನಿ ನೋಡಿರಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇವು ನೋಡಿರಿ. ಎಳೆ ಹುಣಸಿಕಾಯಿ ಅವ, ಹಸಿ ಹುಣಸಿಕಾಯಿ, ಇನ್ನೂ ಹುಂಚಿಕಪ್ಪಾಗಿಲ್ಲ. ಈ ರೀತಿ ಎಳಿವಿರ್ಬೇಕು ನೋಡಿರಿ. ಹುಣಸಿಕಾಯಿ, ಇಷ್ಟು ಮೆಣಸಿಕಾಯಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಆಮೇಲೆ ಕೊತ್ತಂಬರಿ, ಕರಿಬೇವು ಇಷ್ಟು ತೊಗೊಂಡು ನೋಡಿರಿ. ಇವಾಗ ಏನು ಮಾಡ್ಬೇಕಂದ್ರೆ ಇವು ಎಣ್ಣೆ ಹಾಕಿ ಹಸಿ ಮೆಣಸಿಕಾಯಿ ಹುರ್ಕೋಣ ಬನ್ನಿ. ಇವು ಬೆಳ್ಳುಳ್ಳಿ ತೆಗೆದು ಒಂದು ಕಡೆದಾಗಾರ ಒಂದು ಹಂಚಿನಾಗ ಎದ್ರಾಗನ ಹುರ್ಕೊಳ್ಳೋಣ ಬರ್ರಿ. ಹಸಿ ಹುಣಸಿಕಾಯಿ ಬಿಸಿ ರೊಟ್ಟಿ ಅದರ ಜೊತೆ ಸೂಪರ್ ಚಟ್ನಿ ಆಗುತ್ತೆ ನೋಡಿರಿ. ಇದು ತೊಕ್ಕಲ್ಲ, ಹುಂಚಿ ಚಟ್ನಿ ಅಲ್ರಿ ಇದು. ಹಸಿ ಹುಣಸಿಕಾಯಿ ಹಸಿ ಮೆಣಸಿಕಾಯಿ ಹಾಕಿ ಮಾಡುವಂಥ ರೊಟ್ಟಿ ಜೊತೆ ಇದು ಕೆಡಲ್ರಿ. ಹುಳಿಯಾಗಿ ರುಚಿಯಾಗಿರ್ತದೆ. ಇದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕಬೇಕು, ಜೀರಿಗೆ ಹಾಕಬೇಕು ನೋಡಿರಿ. ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಳ್ಳೋಣ ಬನ್ನಿ. ನೋಡಿರಿ ರೆಡಿ ಆಯಿತು ಚಟ್ನಿ. ಸೂಪರಾಗಿ ಬಂದ ನೋಡಿರಿ. ಮಸ್ತ್ನಾಗೆ ಈ ರೀತಿ ಮಾಡಿಕೊಂಡು ಊಟ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ರೊಟ್ಟಿ, ಬಿಸಿ ರೊಟ್ಟಿ, ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್. ಇದನ್ನು 15 ದಿನ, 1 ತಿಂಗಳಾನ್ಗಟ್ಲೆ ಇಟ್ಟರು ಕೆಡಲ್ರಿ. ಹುಳಿಯಾಗಿ ಮಸ್ತಾಗಿರ್ತದೆ. ಇದಕ್ಕೊಂಚೂರು ನಾನು ಬೆಲ್ಲನೂ ಹಾಕಿ ನೋಡಿರಿ, ಮಸ್ತಾಗ್ಯದ. ಬಿಸಿ ಬಿಸಿ ರೊಟ್ಟಿ ಜೊತೆ ಒಂಚೂರು ಎಣ್ಣೆ ಹಾಕೊಂಡು ಊಟ ಮಾಡಿರಿ, ಮಸ್ತ್ ಆಗುತ್ತೆ. ಸಾಂಬಾರು ಅನ್ನದ ಜೊತೆನೂ ಮಸ್ತ್ ಸೂಪರಾಗಿ ಬಂದ ನೋಡಿರಿ. ನೀವು ಒಳ್ಳಾಗಾದ್ರೂ ಕುಟ್ಕೋಬೋದು, ಕಲ್ಲಲ್ಲೇ ಆದರೂ ಕುಟ್ಕೋಬೋದು, ಇಲ್ಲಾಂದ್ರೆ ಮಿಕ್ಸಿ ಆದರೂ ಹಾಕ್ಕೋಬೋದು. ಒಳ್ಳಿದ್ರೆ ಒಳ್ಳಾಗ ಕುಟ್ರಿ. ಈ ರೀತಿ ಮಸ್ತ್ ಆಗ್ಯದ. ಈ ರೀತಿ ಭರಣಿ ಒಳಗೆ ಹಾಕಿಟ್ಬಿಡ್ರಿ. 15-20 ದಿನ ಇಟ್ಟರು ಕೆಡಲ್ಲ ನೋಡ್ರಿ. ಈ ಭರಣಿ ಒಳಗೆ ಹಾಕಿಡ್ತೀನಿ ರೀ ನಾನು. ಈಗ ತಗೊಂಡಿನಿ, ಭರಣಿ ಒಳಗೆ ಹಾಕಿಟ್ನಿ ಅಂದ್ರೆ ಮಸ್ತ್ ಆಗ್ತದೆ. ಈ ಚಟ್ನಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ತಕ್ಷಣವೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗ್ತೀರಿ,
ನಾ ಹಾಕುವಂಥ ರೆಸಿಪಿಗಳ ನೋಟಿಫಿಕೇಷನ್ ಸಿಗ್ತದೆ, ನೀವು ತಕ್ಷಣವೇ ನೋಡ್ಬೋದು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಫಸ್ಟ್ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿರಿ. ವಿಡಿಯೋ ಹೇಗೆ ಬರ್ತಾವ ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮತ್ತೆ ಸಿಗೋಣ. ಬಾಯ್ ಬಾಯ್ ಬಾಯ್.